ಓಂ ನಮೋ ವೆಂಕಟೇಶಾಯ. ಭಾಸ್ಕರಾಯ ವಿದ್ಮಹೇ ಮಹಾಜ್ಯುತಿಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಆದಿತ್ಯಾಯ ವಿದ್ಮಹೇ ಮಾರ್ಥಾಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಸಮಸ್ತ ಕನ್ನಡ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿ ದಿನದಂದು ಸೂರ್ಯದೇವನು ತನ್ನ ಸಂಚಾರದ ಪಥವನ್ನು ಬದಲಾಯಿಸುವ ಮೂಲಕ ಬ್ರಹ್ಮಾಂಡಕ್ಕೆ ಹೊಸ ಜೀವಕಳಿಯನ್ನು ನೀಡುತ್ತಾನೆ. ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದ ದಿನವನ್ನು ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ. 2026ರ ಮಕರ ಸಂಕ್ರಾಂತಿ ಯಾವಾಗ? 14 ಅಥವಾ 15? ತುಂಬ ಜನರಲ್ಲಿ ಈ ಸಂಶಯ ಕಾಡ್ತಾ ಇದೆ. ಮಕರ ಸಂಕ್ರಾಂತಿ ಎಂದರೆ ಸೂರ್ಯ ದೇವನು ಶನಿಯ ಆಳ್ವಿಕೆಯಲ್ಲಿರುವ ಮಕರ ರಾಶಿಗೆ ಚಲಿಸುವ ದಿನವನ್ನು ಸಂಕ್ರಮಣ ಎಂದು ಕರೆಯುತ್ತೇವೆ. ಇಲ್ಲಿ ಸೂರ್ಯದೇವನು ತಿಂಗಳಿಗೊಮ್ಮೆ ಪಥವನ್ನು ಬದಲಾಯಿಸುತ್ತಾನೆ. ಪ್ರತಿ ತಿಂಗಳು ಒಂದು ರಾಶಿಯಿಂದ, ಒಂದು ಲಗ್ನದಿಂದ ಇನ್ನೊಂದು ರಾಶಿಗೆ, ಇನ್ನೊಂದು ಲಗ್ನಕ್ಕೆ ಹೋಗುವುದನ್ನು ಸಂಕ್ರಮಣ ಅಂತ ಕರಿತೀವಿ. ಅದರಲ್ಲಿ ವಿಶೇಷವಾಗಿ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಸಂಚರಿಸುವುದನ್ನು ನಾವು ಮಕರ ಸಂಕ್ರಾಂತಿ ಹಬ್ಬವೆಂದು ಆಚರಿಸುತ್ತೇವೆ. ಭಾರತದ ಹಲವು ಸ್ಥಳಗಳಲ್ಲಿ ಇದನ್ನು ಸುಗ್ಗಿ ಹಬ್ಬವೆಂದು ಕರೆಯಲಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಇದು ಕೇವಲ ಋತುಗಳಲ್ಲಿ ಬದಲಾವಣೆ ಮಾತ್ರ ಅಲ್ಲ, ಶಕ್ತಿ ತುಂಬಿದಕ್ಕಂತಹ ಚಲನೆಯಿಂದ ನಿರ್ದೇಶನಕ್ಕೆ, ಉತ್ಸಾಹದಿಂದ ಜವಾಬ್ದಾರಿಯುತವಾಗಿರ್ತಕ್ಕಂಥ ಬದಲಾಗುವ ಹಂತ ಇದು. ಸೂರ್ಯದೇವನು ಈ ದಿನದಂದು ಧನುಸ್ಸು ರಾಶಿ ತೊರೆದು ಮಕರ ರಾಶಿಯನ್ನು ಪ್ರವೇಶಿಸುವ ಮೂಲಕ ಜನರ ಜೀವನದಲ್ಲಿ ಪ್ರಕೃತಿಯನ್ನು ಹೊಸತನ್ನು ಸೃಷ್ಟಿಸುತ್ತಾನೆ. ಮಕರ ಸಂಕ್ರಾಂತಿ ಹಬ್ಬವನ್ನು ವಿವಿಧ ಸ್ಥಳಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಈ ದಿನದಂದು ಸೂರ್ಯನು ಉತ್ತರಾಯಣ ಸಂಚಾರವನ್ನು ಮಾಡುವ ಮೂಲಕ ಹಗಲನ್ನು ಹೆಚ್ಚಿಸುತ್ತಾನೆ. 2026ರ ಮಕರ ಸಂಕ್ರಾಂತಿ ಕುರಿತು ಒಂದಿಷ್ಟು ಮಾಹಿತಿ ನಾನು ನಿಮಗೆ ನೀಡುತ್ತೇನೆ. ಹಿಂದೂ ಪಂಚಾಂಗದ ಪ್ರಕಾರ 2026ರ ಮಕರ ಸಂಕ್ರಾಂತಿಯನ್ನು ಜನವರಿ 15ರಂದು ಆಚರಿಸಬೇಕು ಅಂತ ಹೇಳಿದ್ದಾರೆ. ಹೇಗೆಂದರೆ, ನಾವು ಸೂರ್ಯೋದಯಾದಿ ಯಾವ ಹಬ್ಬ ಬರುತ್ತದೋ ಆ ದಿನವಂದು ನಾವು ಹಬ್ಬವನ್ನು ಪರಿಗಣಿಸುತ್ತೇವೆ. ಇಲ್ಲಿ ಜನವರಿ 14 ಸಂಜೆ 3:13 ಸಂಭವಿಸುತ್ತದೆ. ಈ ಆಧಾರದ ಮೇಲೆ ಧಾರ್ಮಿಕ ತಜ್ಞರು ಪವಿತ್ರ ಸ್ನಾನ ಮತ್ತು ದಾನದ ಮುಖ್ಯ ಆಚರಣೆಯನ್ನು ಜನವರಿ 15ರಂದು ನಡೆಸಬೇಕೆಂದು ಹೇಳುತ್ತಾರೆ. ಜನವರಿ 14 ಮಹಾಪುಣ್ಯಕಾಲವು ಮಧ್ಯಾಹ್ನ 3:13ರಿಂದ ಪ್ರಾರಂಭವಾಗಿ 5:46ರವರೆಗೆ ವಿಸ್ತರಿಸುತ್ತದೆ. ಪಂಚಾಂಗದ ಪ್ರಕಾರ ಜನವರಿ 15 ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸಿದ ದಿನ. ಈ ದಿನವನ್ನು ಧಾರ್ಮಿಕ ಆಚರಣೆಗೆ, ದಾನ ಮತ್ತು ಸ್ನಾನಕ್ಕೆ ಸೂಕ್ತವೆಂದು ಪರಿಗಣಿಸಲಾಗುತ್ತದೆ. ಹಾಗೆ ಕೆಲವೊಂದು ದಂತಕಥೆಗಳ ಪ್ರಕಾರ ಸಂಕ್ರಾಂತಿಯು ದುಷ್ಟಶಕ್ತಿಯ ಮೇಲೆ ಒಳ್ಳೆತನದ ವಿಜಯವನ್ನು ಸಂಕೇತಿಸುವ ರಾಕ್ಷಸರ ಶಂಕಾಸುರನನ್ನು ಸೋಲಿಸಿದ ದೈವಿಕ ಕ್ಷಣವಾಗಿದೆ ಎಂದು ಹೇಳಲಾಗುತ್ತದೆ. ಮಕರ ಸಂಕ್ರಾಂತಿ ದಿನದಂದು ಭಕ್ತರು ಮುಂಜಾನೆ ಬೇಗ ಎದ್ದು ಗಂಗಾ, ಯಮುನಾ, ಗೋದಾವರಿ, ಕಾವೇರಿ, ಕೃಷ್ಣವೇಣಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು. ಮನೆಯಲ್ಲಿ ಸೂರ್ಯದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಶುದ್ಧ ಅಥವಾ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಮಂತ್ರಗಳನ್ನು ಪಠಿಸುತ್ತಾ ಸೂರ್ಯದೇವರಿಗೆ ಅರ್ಘ್ಯ ಪ್ರದಾನ ಮಾಡಬೇಕು. ಸಿಹಿ ತಿಂಡಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪೊಂಗಲ್ನಂತಹ ಸಾಂಪ್ರದಾಯಿಕ ಸಿಹಿ ತಿಂಡಿಯನ್ನು ತಯಾರಿಸಿ ದೇವರಿಗೆ ನೈವೇದ್ಯವನ್ನು ಮಾಡಬೇಕು. ಮಕರ ಸಂಕ್ರಾಂತಿ ಹಬ್ಬ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಬಳಿಕ ಸೂರ್ಯದೇವರಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಬಳಿಕ ಸೂರ್ಯದೇವ, ಶನಿ ಮತ್ತು ದೇವರ ಮಂತ್ರಗಳನ್ನು ಪಠಿಸಬೇಕು. ಈ ದಿನ ಸಾಧ್ಯವಾದರೆ ಭಗವದ್ಗೀತೆಯನ್ನು ಪಠಿಸಿ ಸಂಕ್ರಾಂತಿಯ ಶುಭ ಸಮಯವನ್ನು ನೋಡಿಕೊಂಡು ಧಾನ್ಯಗಳನ್ನು, ತುಪ್ಪವನ್ನು, ಕಂಬಳಿಯನ್ನು ದಾನ ಮಾಡುವುದರ ಮೂಲಕ ವಿಶೇಷವಾಗಿರ್ತಕ್ಕಂಥ ಪುಣ್ಯಫಲ ಸಿಗುತ್ತದೆ.